ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಕೋರ್ಸ್ ಇವಾಗ 6ನೇ ತಾರೀಕು ಜೂನ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಆಲ್ರೆಡಿ ಗೂಗಲ್ ಫಾರ್ಮ್ ಅಲ್ಲಿ ಸುಮಾರು ಜನ ನೀವು ರಿಜಿಸ್ಟರ್ ಮಾಡಿದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಷ್ಟೊಂದು ಜನ ಪೇಮೆಂಟ್ ಎಲ್ಲ ಮಾಡಿದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಸೊ ಇದು 6 ವೀಕ್ಸ್ ಇನ್ ಕೋರ್ಸ್ ಆಯ್ತಾ. ಸೊ ಈ ಕೋರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ನಾವು ಮಾಡೋದು ಬರೀ ಕ್ಲೀನಿಂಗ್ ಕೆಲಸ ಅಷ್ಟೇನೆ. ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವಾಗ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಏನೆಲ್ಲ ನೆಗೆಟಿವಿಟಿ ಕುತ್ಕೊಂಡಿರತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್ ಕ್ಲೆನ್ಸಿಂಗ್ ಮಾಡೋದು. ಸೊ ಆದ್ರಿಂದ ನಾವು ಫಸ್ಟ್ ವೀಕ್ ಅಲ್ಲಿ ಬರೀ ಕ್ಲೆನ್ಸಿಂಗ್ ಮಾಡ್ತೀವಿ. ಆಮೇಲಿಂದ ಸೆಕೆಂಡ್ ವೀಕ್ ಅಲ್ಲಿ ನಾವು ಬೀಜ ಬಿತ್ತೀವಿ. ಸೊ ಇವಾಗ ನೋಡ್ತೀರಾ ನೀವು, ರೈತರು ಎಲ್ಲಾನು ಫಸ್ಟ್ ಎಲ್ಲ ನೆಲನೆಲ್ಲ ಕ್ಲೀನ್ ಮಾಡ್ತಾರೆ, ಆಮೇಲಿಂದ ಬೀಜ ಹಾಕ್ತಾರೆ ಬೆಳೆ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ. ಸೊ ನಾವು ಹಾಗೇನೆ ಮಾಡ್ತೀವಿ ಈ 6 ವೀಕ್ಸ್ ಕೋರ್ಸ್ ಅಲ್ಲಿ. ಸೊ ಏನಾಗುತ್ತೆ, ಫಸ್ಟ್ ವೀಕ್ ಅಲ್ಲಿ ನಾವು 6ನೇ ತಾರೀಕು ಮಂಡೇ ಸ್ಟಾರ್ಟ್ ಮಾಡ್ತಿರೋದ್ರಿಂದ 5ನೇ ತಾರೀಕು ನಾವು ಗೂಗಲ್ ಮೀಟ್ ಅಲ್ಲಿ ಎಲ್ಲರನ್ನು ಮೀಟ್ ಮಾಡ್ತೀವಿ. ಸೊ ಆವಾಗ ನಾನು ಈ ಕೋರ್ಸ್ ಹೆಂಗ್ ಮಾಡ್ತೀವಿ, ಏನ್ ಮಾಡ್ತೀವಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಆಮೇಲೆ ನಿಮ್ದು ಏನಾದ್ರು ಕ್ವೆಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆನಾ. ಆಮೇಲಿಂದ ನಾನು ಎವ್ರಿ ಸಂಡೇ ನಿಮ್ಗಳಿಗೆ ವಿಡಿಯೋ ಕಳಿಸ್ತೀನಿ. ಇದು ಪ್ರೈವೇಟ್ ವಿಡಿಯೋ ಆಗಿರುತ್ತೆ. ಸೊ ಅದರಿಂದ ಯಾರಿಗೂ ನಿಮ್ಗೆ ಬೇರೆಯವರಿಗೆಲ್ಲ ಇದು ಶೇರ್ ಮಾಡಲ್ಲ. ಬರೀ ಯಾರು ನನ್ನ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಈ ವಿಡಿಯೋ ಬರುತ್ತೆ. ಸೊ ಆ ವಿಡಿಯೋ ಪ್ರಕಾರದಲ್ಲಿ ನೀವು ಅವತ್ತಿನ ವೀಕಿನ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ. ಆಮೇಲೆ ಎಂಡ್ ಆಫ್ ದ ವೀಕ್, ಇವಾಗ 6ನೇ ವಾರ ಆಗೋದ್ಮೇಲಿಂದ ನಾವು ಒಂದಿನ ತಿರ್ಗಾ ಗೂಗಲ್ ಮೀಟ್ ಅಲ್ಲಿ ಮೀಟ್ ಆಗ್ತೀವಿ, ಸೆಲಿಬ್ರೇಟ್ ಮಾಡೋದಕ್ಕೆ ನಮ್ಮ ಸಕ್ಸಸ್ ಸ್ಟೋರಿಗಳನ್ನೆಲ್ಲ. ಸೊ ಇದು 6 ವೀಕ್ಸ್ ಇನ್ ಕೋರ್ಸು. ಇದನ್ನ ನಾನೇ ಡಿಸೈನ್ ಮಾಡಿರೋದು. ಸೊ ಎಷ್ಟು ಜನ ಇವಾಗ ಆಲ್ರೆಡಿ ಅದರಿಂದ ಬೆನಿಫಿಟ್ಸ್ ತಗೊಂಡಿದ್ದಾರೆ ಅಂತ ಹೇಳಿ ನೀವೇ ನೋಡ್ಬೋದು. ಈಗ ಆಲ್ರೆಡಿ ಸುಮಾರು ಜನ ಗೂಗಲ್ ಫಾರ್ಮ್ ಅಲ್ಲಿ ಎಲ್ಲ ಫಿಲಪ್ ಮಾಡಿದೀರಾ. ನಾನು ಅವ್ರಗಳಿಗೆಲ್ಲರಿಗೂ ಇಮೇಲ್ ಅಲ್ಲಿ ರೆಸ್ಪಾಂಡ್ ಮಾಡಿದ್ದೀನಿ, ಆಲ್ರೆಡಿ ಕಳ್ಸಿದ್ದೀನಿ ಈ ಕೋರ್ಸಿನ ಬಗ್ಗೆ ಎಲ್ಲಾನು. ಆಮೇಲೆ ಕೆಲವರೆಲ್ಲ ನೀವು ಆಲ್ರೆಡಿ ದುಡ್ಡು ಪೇ ಮಾಡಿ ಸೀಟ್ಸ್ ಕೂಡ ತಗೊಂಡ್ಬಿಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಡಿಸಿಷನ್ ತಗೊಂಡಿದ್ದೀರಾ ಅಂತ ಹೇಳಿ. ನೀವು ಸಕ್ಸಸ್ ಸ್ಟೋರೀಸ್ ಗಳನ್ನೆಲ್ಲ ಫಸ್ಟೇ ನೋಡ್ಬಿಟ್ಟಿದ್ದೀರಾ. ಎಷ್ಟೊಂದು ಜನದ್ದು ಸಕ್ಸಸ್ ಸ್ಟೋರೀಸ್ ಇದೆ, ಅವರು ಹೇಗೆ ಅವ್ರ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ್ರು ಪಾಸಿಟಿವ್ ವೇ ಅಲ್ಲ ಅಂತ ಹೇಳಿ. ಸೊ ನಿಮಗೆ ಏನಾದ್ರೂ ಆ ತರ ಇದೆ ಅಂತ ಅಂದ್ರೆ, ನಿಮ್ ಲೈಫ್ ಅನ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೆ, ಈ 6 ವಾರನ ಫುಲ್ ಡೆಡಿಕೇಶನ್ ಇಂದ ನೀವು ಮಾಡಿದ್ರೆ ಆವಾಗ ನೋಡಿ ನಿಮ್ ಲೈಫ್ ಹೆಂಗ್ ಚೇಂಜ್ ಆಗೋಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರಲ್ಲ. ಅಷ್ಟು ಪಾಸಿಟಿವ್ ಚೇಂಜಸ್ ಆಗೋಗ್ಬಿಡುತ್ತೆ. ನಿಮ್ಮ ಗೋಲು, ನಿಮ್ ಡ್ರೀಮ್ಸ್ ಏನಿದೆ ಅದನ್ನೆಲ್ಲ ನೀವು ಅಚೀವ್ ಮಾಡ್ಬಿಡ್ತೀರಾ. ಸೊ ಹಾಗಾಗಿ ಈ ಕೋರ್ಸ್ ನನ್ಗೆ ತುಂಬಾ ಇಷ್ಟ. ಈಗ ಆಲ್ರೆಡಿ 16 ಬ್ಯಾಚ್ ಆಗೋಯ್ತು, ಇವಾಗ 17ನೇ ಬ್ಯಾಚ್ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ಇವಾಗ ಅಡ್ವಾನ್ಸ್ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಾಗಿದೆ, ಬಟ್ ನೀವೆಲ್ಲ ತುಂಬಾ ಜನ ಬೇಕು ಇನ್ನೊಂದು ಬ್ಯಾಚ್ ಅಂತ ಕೇಳಿದಕ್ಕೆ ನಾನು ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ದು ಇನ್ನೊಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಿಮಗೆ ನನ್ನ ಲೈಫ್ ನಾನು ಚೇಂಜ್ ಮಾಡ್ಕೊಳ್ಬೇಕು, ನಾನು ಡೆಡಿಕೇಟ್ ಮಾಡ್ತೀನಿ, ನಾನು ಪಾಸಿಟಿವ್ ಥಿಂಕ್ ಮಾಡ್ತೀನಿ, ಬಿಲೀವ್ ಮಾಡ್ತೀನಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಇದು ಆಗೇ ಆಗುತ್ತೆ, ನಾನು ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತ ಯಾರಿಗೆ ನಿಮ್ಗೆಲ್ಲ ಆಸೆ ಇದೆ, 6 ವಾರ ಅನ್ನೋದು ಕಣ್ಮುಚ್ ಕಂಡ್ಬಿಡೋದ್ರಲ್ಲಿ ಹೊಟ್ಟೋಗುತ್ತೆ. ಸೊ ದಯವಿಟ್ಟು ಈ ಕೋರ್ಸ್ ಇರೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ 6 ವಾರ ಕಷ್ಟಪಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಕಷ್ಟ ಅಂತ ನಾನು ಹೇಳೋದೇ ಇಲ್ಲ. ಬರೀ ನಿಮ್ದು ಎವ್ರಿ ಡೇ ಒಂದು ½ ಅನ್ ಅವರ್ ಬೇಕಾಗತ್ತೆ ಅಷ್ಟೇನೆ ಇದಕ್ಕೆ ಮಾಡೋದಿಕ್ಕೆ ಕರೆಕ್ಟ್ ಆಗಿ ಕೋರ್ಸ್ ಅನ್ನ. ಅದು ಮಾಡಿದ್ರೆ ನೋಡಿ ಆಮೇಲೆ ಲೈಫ್ ಲಾಂಗ್ ನೀವು ಎಂಜಾಯ್ ಮಾಡ್ತೀರಾ. ಎಷ್ಟೊಂದು ಜನ ಸಕ್ಸಸ್ ಸ್ಟೋರೀಸ್ ಇದೆ ಅಂತಂದ್ರೆ ನನಗೆ ಶೇರ್ ಮಾಡಕ್ಕೆ ಪುರ್ಸೋತಿಲ್ಲ ಅಷ್ಟೊಂದು. ಸೊ ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಈಗ್ಲೂ ಟೈಮ್ ಇದೆ. ಕೆಲವು ಸೀಟ್ಸ್ ಮಾತ್ರ ಬಾಕಿ ಇದೆ. ಸೊ ಜಾಯಿನ್ ಆಗಿ ಇದನ್ನ ಕೋರ್ಸ್ ಅನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮ್ ಲೈಫ್ ಅನ್ನ ಪಾಸಿಟಿವ್ ರೀತಿನಲ್ಲಿ ಚೇಂಜ್ ಮಾಡ್ಕೊಳ್ಳಿ ನೀವು. ಸೊ ಯಾವಾಗ ನಿಮಗೆ ಬರುತ್ತೆ ಅದು ಮನ್ಸಲ್ಲಿ, ಇಲ್ಲ ನಾನು ಚೇಂಜ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಿದ ತಕ್ಷಣ ನೀವು ಆಕ್ಷನ್ ತಗೋಬೇಕು. ತುಂಬಾ ಇಂಪಾರ್ಟೆಂಟ್. ಆಸ್ಕ್ ರಿಸೀವ್ ಅಂತ ಹೇಳುತ್ತೆ, ಬಿಲೀವ್ ಅಂತ ಇದೆಯಲ್ವಾ. ಸೊ ಹಂಗೆ ಬಿಲೀವ್ ಮಾಡಿ, ಆಸ್ಕ್ ಮಾಡಿ ಫಸ್ಟ್, ಎಸ್ ನಂಗೆ ಬೇಕು ಇದು ಅಂತ ಹೇಳಿ. ಆಮೇಲೆ ರಿಸೀವ್ ಮಾಡಿ, ಆಮೇಲಿಂದ ಬಿಲೀವ್ ಮಾಡಿ. ಓಕೆನಾ. ಸೊ ಬಿಲೀವ್ ಮಾಡಿದ ತಕ್ಷಣ ನೀವು ಎಸ್ ನನಗ್ ಬೇಕು, ನಂಬಿಕೆ ಇದೆ, ನಾನು ಮಾಡ್ತೀನಿ ಅಂತ ಹೇಳಿ ತಕ್ಷಣ ಆಕ್ಷನ್ ತಗೊಳ್ಳಿ. ನನ್ಗೊಂದು ಇಮೇಲ್ ಕಳಿಸಿ, ಆಮೇಲೆ ಪೇಮೆಂಟ್ ಮಾಡಿ, ಆಮೇಲಿಂದ ರಿಸೀವ್ ಮಾಡಿ ವಿಡಿಯೋಸ್ಗಳನ್ನ ನೋಡಿ. ನೀವು ಓಪನ್ ಆಗಿರಿ,
ಆಯ್ತಾ. ನಾನು ಚೇಂಜಸ್ ನನ್ನ ಮನ್ಸಲ್ಲಿ ತಂದೆ ತರ್ತೀನಿ, ನನ್ನ ಲೈಫಲ್ಲಿ ನಾನು ಚೇಂಜಸ್, ಪಾಸಿಟಿವ್ ಚೇಂಜಸ್ ತರ್ತೀನಿ ಅಂತ ಹೇಳ್ಕೊಂಡು ಖಂಡಿತವಾಗ್ಲೂ ನಿಮ್ಗೆ ತುಂಬಾ 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 ಯೂಸ್ ಆಗತ್ತೆ. ಸೊ ಇದು ನಂದು ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಇಂದ ಬಗ್ಗೆ ಒಂದು ಇನ್ಫಾರ್ಮೇಶನ್. ಸೊ ಯಾರೆಲ್ಲ ಜಾಯ್ನ್ ಆಗ್ಬೇಕು ಅಂತ ಇದ್ದೀರಾ, ನನ್ಗೆ ಇಮೇಲ್ ಕಳಿಸಿ anithasv2472@gmail.com ಅಂತ. ಆಮೇಲೆ ನಾನು ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೀನಿ ಹೇಗೆ ಅಂತ ಹೇಳಿ. ಸೊ ಪೇಮೆಂಟ್ ಮಾಡಿ ಆಮೇಲಿಂದ ಕೋರ್ಸ್ಗೆ ಜಾಯ್ನ್ ಆಗಿ. ಗುಡ್ ಲಕ್. ಯಾರೆಲ್ಲ ಇದಕ್ಕೆ ಆಲ್ರೆಡಿ ಜಾಯ್ನ್ ಆಗ್ಬಿಟ್ಟಿದ್ದೀರಾ ಅವರು, ಕೆಲವು ಸೀಟ್ಸ್ ಮಾತ್ರ ಇದೆ, ಅದರಿಂದ ನೋಡಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಸೀಟ್ಸ್ ತಗೊಂಡ್ರೆ ಒಳ್ಳೇದು. ನನಗೆ ಜ್ಞಾಪಕ ಇದೆ, ಒಬ್ರು ಸ್ಟೂಡೆಂಟ್ ಅಲ್ಲ ಅವ್ರು, ಇನ್ನೂವೆ ಒಬ್ರು ನಂದು ಸಬ್ಸ್ಕ್ರೈಬರ್ ಅವರು, ನಾನು ಯಾವಾಗ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಜಾಯ್ನ್ ಆಗ್ತೀನಿ ಅಂತಾರೆ. ಆಮೇಲೆ ಎವ್ರಿ ಟೈಮ್ ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡ್ತಾರೆ. ನಾನು ಅವ್ರಿಗೆ ಇನ್ಫಾರ್ಮೇಶನ್ ಕಳಿಸ್ತೀನಿ, ಲಾಸ್ಟ್ ಮಿನಿಟ್ ಅಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ, ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಅವ್ರು ಓಪನ್ ಅಪ್ ಆಗಿಲ್ಲ ಚೇಂಜಸ್ಗೆ ಅಂತ. ಇನ್ನೊಬ್ರು ಈಗ ನನ್ನ ಸ್ಟೂಡೆಂಟ್ ಅವರಂತೂ ಅವ್ರ ಸಿಸ್ಟರ್ ಮಾಡ್ತಾ ಇದ್ರು ಈ ಕೋರ್ಸ್ ಅನ್ನ ಗೂಗಲ್ ಮೀಟ್ ಅಲ್ಲಿ. ಅವತ್ತಿನ ದಿನ ಇಂಟ್ರೊಡಕ್ಷನ್ ಕೋರ್ಸ್ ಅಲ್ಲಿ ನೋಡ್ಬಿಟ್ಟು ಮೇಡಮ್ ನಾನು ಜಾಯ್ನ್ ಆಗ್ತೀನಿ ಓಕೆನಾ ಅಂತ ಹೇಳಿ ಹಂಗ್ ಜಾಯ್ನ್ ಆದ್ರು. ಅವ್ರು ಗೂಗಲ್ ಫಾರ್ಮು ಫಿಲ್ಅಪ್ ಮಾಡಿರಲಿಲ್ಲ, ಅವ್ರ ಸಿಸ್ಟರ್ ಜೊತೆ ಕುತ್ಕೊಂಡು ಅವ್ರು ಜಾಯ್ನ್ ಆದ್ರು. ಸೊ ಹಂಗೆ ಅವರಿಗೆ ಬೇಕಿತ್ತು, ಅವರಲ್ಲಿ ಅದು ಆ ಚೇಂಜಸ್ ಬೇಕು ಅಂತ ಹೇಳಿ ಅವ್ರು ಇದನ್ನ ಅಟ್ರಾಕ್ಟ್ ಮಾಡ್ಕೊಂಡಿದ್ದು. ಸೊ ನಾನು ಹೇಳ್ತೀನಿ ಅದೇನೆ, ಯಾರೆಲ್ಲರೂ ಈ ಕೋರ್ಸಿಗೆಲ್ಲ ಜಾಯ್ನ್ ಆಗ್ತಾರೆ ಅವ್ರು ಈ ಕೋರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರೋದು. ಎಷ್ಟು ಜನ ಫಾರ್ಮ್ ಫಿಲ್ಅಪ್ ಮಾಡ್ತೀರಾ, ಎಲ್ಲರೂ ನಾನು ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀವಿ, ಆ ಮಂತ್ ಮಾಡ್ತೀವಿ, ನಮ್ಗೆ ಇವಾಗ ಟೈಮ್ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಡ್ತೀರಾ. ಅಂದ್ರೆ ಏನರ್ಥ, ನೀವು ಅದಕ್ಕೆ ಓಪನ್ ಅಪ್ ಆಗಿಲ್ಲ, ನೀವು ರೆಡಿ ಇಲ್ಲ, ನಿಮ್ಮಲ್ಲಿ ನೀವು ಚೇಂಜಸ್ ತಗೊಂಡ್ಬರೋದಕ್ಕೆ ಅಂತ ಹೇಳಿ ಅದಕ್ಕೆ ಇದಕ್ಕೆ ಜಾಯಿನ್ ಆಗಕ್ ಆಗ್ತಾ ಇಲ್ಲ. ಯಾವಾಗ ನಾವು ರೆಡಿ ಇರ್ತೀವಿ, ನಮ್ಗೆ ಯಾವಾಗ ಒಂದು ದೃಢ ನಂಬಿಕೆ ಇರುತ್ತೆ, ಎಸ್ ನಾನು ನನ್ನ ಲೈಫಲ್ಲಿ ನಾನು ಚೇಂಜಸ್ ತಗೊಂಡೇ ಬರ್ತೀವಿ ಅಂತ ಹೇಳಿ ಯಾವಾಗ ಒಂದೇ ಮನಸ್ಸಿಂದ ನಾವು ಮಾಡ್ತೀವಿ. ನೋಡಿ ಇವಾಗ ಈ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ದಿನ ಜಾಯ್ನ್ ಆದ್ರು. ಸೊ ಹಂಗೆ ಶಿ ವಾಸ್ ರೆಡಿ, ಓಪನ್ ಆಗಿದ್ರು ಅವರು, ಎಸ್ ನಾನು ನನ್ನ ಲೈಫಲ್ಲಿ ಚೇಂಜಸ್ ತರ್ತೀನಿ ಅಂತ ಹೇಳಿ. ಸೊ ಈಗ ಅವರು ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಕೋರ್ಸ್ ಅನ್ನ. ಇನ್ನೆರಡೇ ವಾರ ಅವ್ರ ಕೋರ್ಸ್ ಮುಗ್ದೋಗುತ್ತೆ. ಸೊ ಹಾಗೆ ಖಂಡಿತವಾಗ್ಲೂ ಇದು ಆಪರ್ಚುನಿಟಿ ಸಿಕ್ಕೋದ್ ಕಷ್ಟ, ನಮ್ಮೆಲ್ಲರಿಗೂ ಅಷ್ಟೇನೆ, ಯಾರಿಗೆ ಆದ್ರೂ ಈ ಆಪರ್ಚುನಿಟಿ ಸಿಕ್ಕೋದೇ ಕಷ್ಟ. ಈ ತರದನ್ನ ಸಿಕ್ಕಿದ್ದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. 6 weeks ತುಂಬಾನೇ ಈಸಿ ಗೊತ್ತಾ. ಆರಾಮವಾಗಿ ನಮ್ ಲೈಫ್ ಅನ್ನು ನಾವು ಚೇಂಜ್ ಮಾಡ್ಬೇಕು ಅಂತಿದ್ರೆ, ಇನ್ನ 60 ವರ್ಷ 80 ವರ್ಷ ನಾವು ಚೆನ್ನಾಗಿ ಬದುಕ್ತೀವಿ ಅಂತ ಅನ್ನುವಾಗ 6 ವಾರ ಸ್ಪೆಂಡ್ ಮಾಡೋದ್ರಲ್ಲಿ ಏನು ಕಷ್ಟನೇ ಅನ್ಸ್ಬಾರ್ದು. ನಮಗೆ ಅದು ಇರ್ಬೇಕು ಒಳಗಡೆಯಿಂದ, ಎಸ್ ಐ ವಾಂಟ್ ಟು ಅಚೀವ್ ಸಮಥಿಂಗ್, ನನ್ಗೆ ಏನೋ ಬೇಕಾಗಿದೆ ಅಂತ ಹೇಳಿ. ಆವಾಗ ಖಂಡಿತವಾಗ್ಲು ಯಾವ ಕೋರ್ಸ್ ಆದ್ರೂ ನೀವು ತಗೊಳ್ತೀರಾ, ಅದನ್ನ ಒಂದು ಮೆಂಟರ್ ಅಂತ ತಗೊಂಡು ಆ ಮೆಂಟರ್ ಗೈಡ್ ಮಾಡೋ ದಾರಿನಲ್ಲಿ ನಡ್ಕೊಂಡು ಹೋಗಿ ನಿಮ್ ಜೀವನನ ನೀವು ಚೇಂಜ್ ಮಾಡ್ಕೊತೀರಾ. ಓಕೆನಾ. ಸೊ ಗುಡ್ ಲಕ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಈ ಕೋರ್ಸಿಗೆ ಜಾಯಿನ್ ಆಗಿದ್ದೀರಾ ಆಲ್ರೆಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.